ಮೈಸೂರಿನಲ್ಲಿ ವಾಸವಿರುವ ನಿವೃತ್ತ ಕಾರ್ಯಪಾಲಕ ಅಭಿಯಂತರರ ನಿವಾಸದಲ್ಲಿ ಮಂಡ್ಯದಲ್ಲಿ ಶ್ರೀ ಕಾಲಭೈರೇಶ್ವರ ದೇವಸ್ಥಾನ ನಿರ್ಮಾಣವಾಗ್ತಾ ಇರುವ ಪ್ರಯುಕ್ತ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಅವರಿಗೆ ಪಾದಪೂಜೆ ಹಾಗೂ ಮಂಡ್ಯ ಕೊಮ್ಮೇರಹಳ್ಳಿ ಶಾಖಾ ಮಠದ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಹಾಗೂ ಮೈಸೂರು ಶಾಖಾ ಮಠದ ಶ್ರೀ ಸೋಮನಾಥ ಸ್ವಾಮೀಜಿ ಅವರಿಗೆ ಭಕ್ತಿಪೂರ್ವಕ ಪೂರ್ಣಕುಂಭ ಸ್ವಾಗತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇಂದು ಮೈಸೂರು ನಗರದಾದ್ಯಂತ ಮಂಡ್ಯದ ಮೂಲದವರಾದ ಎಲ್ಲ ನಿವೃತ್ತ ಕಾರ್ಯಪಾಲಕ ಎಂಜಿನಿಯರ್ಗಳಾದಂಥ ಹೊನ್ನರಾಜು, ದೇವರಾಜೇಗೌಡ, ಶ್ರೀನಿವಾಸಗೌಡ, ಶಿವರಾಜು, ನಂಜುಂಡೇಗೌಡ, ಜಯಂತ್, ಬಾಲಚಂದ್ರ, ಶ್ರೀಮತಿ ಗಾಯತ್ರಿ, ರಾಜು, ಶ್ರೀಧರ್ ಅವರುಗಳ ನಿವಾಸದಲ್ಲಿ ಪೂರ್ಣಕುಂಭ ಸ್ವಾಗತ ಮತ್ತು ಪಾದಪೂಜೆ ನೆರವೇರಿಸಿದರು. अमृतत्वमानशो परेण नाकं निहितं गुहायां विभ्राजतेतद्यतयो विशन्ति दक्षिणामूर्तये नमः. गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः. ಇದು ನಿಮ್ಮ ಹತ್ರ ಇಟ್ಕೊಳ್ಳಿ, ಮುಂದೆ ಹೋದರೆ ಕೊಡಿ. ಸ್ವಲ್ಪ ಸೈಡ್ सिद्धिरस्तु. मित्रं देवं मित्रधेयन्नो अस्तु. मनोरागान्विषावर्धयन्तः शतं जीवेम शरदस्सनां योगक्षेमाभिवृद्ध्यर्थं सद्विद्या सद्बुद्धि सुज्ञानाभिवृद्ध्यर्थं सर्वेषां भगवद्भक्तानां धर्मार्थकाममोक्षाख्याः चतुर्विधा फलपुरुषार्थसिद्ध्यर्थं गृहे धनकनकवस्तुवाहन सकलाष्टैश्वर्यसिद्ध्यर्थं सकलैष्ठार्थसिद्ध्यर्थं अप्राप्त लक्ष्मी प्राप्त्यर्थं प्राप्तेन पवित्रेण शुद्धेन भूतादि पाप्मना मरातिन्तरेम. आपो इष्टामयो मोस्तानमूर्धे ददातनामहेरणाय चक्षुषे यो वश्यवतमो तस्य वाजेतेनः उषतीरवमातारः तस्मरङ्गमामाविश्यक्षाय जिन्वता भोजनीयताचनः शुद्धोदकस्नानां स्नपयामि. समन्द्रस्य गहाय मे योगां पुष्पं वेद पुष्पवान् प्रजावान् भवति. चन्द्रमावाकमशं विष्णुवान् प्रजावान् पुष्पं भवति. एवं वेद योपामायतनं वेद आयतनवान् भवति. ಹೋಗಾದಿಯ ಶುದ್ಧ ಸತ್ ಸಾಕು ಆಮೇಲೆ ಆಗ್ತಾರೆ. तस्मै श्री गुरवे नमः. गौरविणां निधये सर्वविद्यानां गुरुदक्षिणामूर्तये नमः. स्पर्शानां याः श्रेयानां याः
अनुषाणाम्याः एतेषां सर्वेषां साकुटुम्बानां अत्रागतानां आस्तिकसद्भक्तजनानां समस्तनागरिकानाम् अस्मिन् क्षेत्रे अधीयमानानां निर्याफला पुष्पाया च पुष्पिने हे बृहस्पति वसुदास्थानं ನಿವೃತ್ತ ಕಾರ್ಯಪಾಲಕ ಇಂಜಿನಿಯರ್ ದೇವರಾಜೇಗೌಡ ಮಾತನಾಡಿ, ಭಕ್ತಾದಿಗಳಿಗೆ ನಮ್ಮ ಮಠದ ಬಗ್ಗೆ ಗೌರವ ಇರಬೇಕು. ಮಂಡ್ಯದಲ್ಲಿ 3 ಕೋಟಿ ವೆಚ್ಚದಲ್ಲಿ ದೇವಸ್ಥಾನ ನಿರ್ಮಾಣವಾಗ್ತಾ ಇದೆ. ಭಕ್ತಾದಿಗಳು ದೇವಸ್ಥಾನದ ಅಭಿವೃದ್ಧಿಗೆ ಸಹಕಾರ ನೀಡಬೇಕು ಎಂದರು. ಆದಿಚುಂಚನಗಿರಿ ಮಠದ ಭಕ್ತಾದಿಗಳಲ್ಲಿ ವಿನಂತಿ, ಪರಮ ಪೂಜ್ಯರು ಏನು 3 ಜನ ಈ ದಿನ ಮೈಸೂರಿನಲ್ಲಿ ಆನಿವಾಸಿ ಮಂಡ್ಯ ಜಿಲ್ಲೆಯಲ್ಲಿ ಹುಟ್ಟಿ ಅಲ್ಲಿ ಸೇವೆ ಮಾಡಿ ಮೈಸೂರು ಕೇಂದ್ರ ಸ್ಥಾನವಾಗಿ ಎಲ್ಲ ವಾಸಿಸ್ತಾ ಇರುವಂಥ ಈ ಭಕ್ತಾದಿಗಳ ಮನೆಗೆ ನಾವು ಎಲ್ಲ ಸ್ವಾಮೀಜಿಗಳನ್ನ ಕರ್ಕೊಂಡು ಹೋಗಬೇಕು ಅಂತ ಒಂದು ಉದ್ದೇಶದಿಂದ ಇವತ್ತು PWDನಲ್ಲಿ ಇಂಜಿನಿಯರಿಂಗ್ ಸೇವೆ ಮಾಡಿ ನಿವೃತ್ತಿ ಹೊಂದಿರುವಂಥ ಎಲ್ಲ ಕಾರ್ಯಪಾಲಕ ಅಭ್ಯರ್ಥಿಗಳು ಮತ್ತು ಸರ್ವಿಸ್ನಲ್ಲಿರುವಂಥ ಒಟ್ಟು 9 ಜನ ಇಂಜಿನಿಯರ್ಗಳ ಮನೆಗೆ ಸ್ವಾಮಿಗಳು ಪಾದಾರ್ಪಣೆ ಮಾಡ್ತಾಯಿದ್ದಾರೆ. ಇದನ್ನು ಎಲ್ಲ ಭಕ್ತಾದಿಗಳು ಮನಗಂಡು ಪ್ರತಿಯೊಬ್ಬರೂ ಈಗೇನು ಬೇರೆ ಸಮಾಜದಲ್ಲಿ ಎಲ್ಲ ಸ್ವಾಮೀಜಿಗಳ ಗೌರವಿಸುವುದನ್ನು ಒಂದು ಪಾಠವಾಗಿ ಪರಿಗಣಿಸಬೇಕು ಮತ್ತು ನಮ್ಮ ಮಠದ ಬಗ್ಗೆ ತುಂಬ ಗೌರವ ಬರಬೇಕು. ಮಂಡ್ಯದಲ್ಲಿ ಒಂದು ಬಂದಿಗೌಡ ಲೇಔಟ್ನಲ್ಲಿ 3 ಕೋಟಿ ರೂಪಾಯಿ ಖರ್ಚಿನಲ್ಲಿ ಏನು ಭೈರವೇಶ್ವರ ದೇವಸ್ಥಾನ ಕಟ್ಟಬೇಕು ಅಂತ ಪುರುಷೋತ್ತಮನಾಥ ಸ್ವಾಮೀಜಿಯವರು ಮತ್ತು ನಿರ್ಮಲಾನಾಥ ಸ್ವಾಮೀಜಿಗಳು ದೃಢ ಸಂಕಲ್ಪ ಮಾಡಿ ಅವರು ಅಲ್ಲಿ ದೇವಸ್ಥಾನ ಕಟ್ಟಿದರೆ ರೂಪ್ ಲೆವೆಲ್ಗೆ ಹೋಗಿದೆ. ಅದಕ್ಕೆ ಕೈಲಾದಷ್ಟು ಸಹಾಯ ಮಾಡಿ ಅಂತ ಎಲ್ಲ ಭಕ್ತಾದಿಗಳನ್ನು ಕೋರ್ಕೊತೀವಿ. ಈ ಸಂದರ್ಭದಲ್ಲಿ ಕಾಲಭೈರೇಶ್ವರ ದೇವಸ್ಥಾನದ ಸಮಿತಿಯ ಸದಸ್ಯರುಗಳಾದ SV ಜಯರಾಮ್, ಜಯರಾಮಣ್ಣ, ಬೂದನೂರು, K ಕೆಂಪೇಗೌಡರು, ಕಿಲಾರ, B ಚಂದ್ರಶೇಖರ್, L ಕೃಷ್ಣ, ತಿಮ್ಮೇಗೌಡ, ನವೀನ್, ಕಾಂತರಾಜು ಭಾಗವಹಿಸಿದರು.